ನಾವು ಯಾವುದನ್ನು ಸ್ವೀಕರಿಸಲು ಬಯಸುತ್ತೇವೆಯೋ ಮೊದಲು ಅದರ ಪ್ರತಿಬಿಂಬ ನಾವಾಗಬೇಕಿರುವುದು ಅನಿವಾರ್ಯ. ನಾವು ಪ್ರೀತಿ ಬಯಸುವುದಾದರೆ ಪ್ರೀತಿ ನೀಡಬೇಕು. ನಾವು ಸತ್ಯವನ್ನು ಬಯಸುವುದಾದರೆ ಮೊದಲು ನಾವು ಸತ್ಯವಂತರಾಗಿರಬೇಕು. ನಾವು ಇತರರಿಂದ ಪ್ರಾಮಾಣಿಕತೆಯನ್ನು ನಿರೀಕ್ಷಿಸುವೆವಾದರೆ ಮೊದಲು ನಾವು ಪ್ರಾಮಾಣಿಕರಾಗಿರಬೇಕು. ನಮಗೆ ಗೌರವ ಸಿಗಬೇಕಾದರೆ ಇತರರಿಗೆ ಗೌರವ ಕೊಡುವುದನ್ನು ಕಲಿಯಬೇಕು. ನಾವು ಏನು ಕೊಡುತ್ತೇವೆಯೋ ಅದೇ ನಮಗೆ ಹಿಂತಿರುಗುತ್ತದೆ. ಇದು ಪ್ರಕೃತಿ ನಿಯಮ. ಇನ್ನೊಬ್ಬರ ಬದುಕಲ್ಲಿ ಇಣುಕಿ ನೋಡ್ತಾ, ಇನ್ನೊಬ್ಬರ ಸಂಸಾರ ಬಗ್ಗೆ ಮಾತನಾಡುತ್ತಾ ಕಾಲಹರಣ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಕೊಳೆತು ನಾರುತ್ತಿರುವಾಗ ಹೊಲಸನ್ನು ಮೊದಲು ಸ್ವಚ್ಛ ಮಾಡಿಕೊಳ್ಳಿ. ಕಂಡವರ ಮನೆಯ ಕಥೆ ಕೇಳಿ ನೀವು ಏನೂ ಸಾಧಿಸಲು ಸಾಧ್ಯವಿಲ್ಲ. ಇಲ್ಲಿ ಯಾರೂ ಯಾರಿಗೂ ಪಾಠ ಕಲಿಸಲು, ಬುದ್ಧಿ ಕಲಿಸಲು ಅಧಿಕಾರ ಇಲ್ಲ. ಪ್ರತಿ ಜೀವಿಗೂ ಹುಟ್ಟು, ಸಾವು, ಕಷ್ಟ, ಸುಖ, ನೋವು, ಸಂಕಷ್ಟಗಳಿಗೆ ಹಣೆಬರಹ ಕಾರಣ. ಕಾಲಚಕ್ರದೊಳಗೆ ಯಾರನ್ನ ಮೇಲೆ ಎತ್ತಬೇಕು, ಯಾರನ್ನ ಪಾತಳಕ್ಕೆ ತುಳಿಯಬೇಕು ಕಾಲ ನಿರ್ಣಯ ಮಾಡುತ್ತದೆ. ಹಾವು ಅರಣ್ಯದಲ್ಲಿರಬೇಕು, ಹದ್ದು ಆಕಾಶದಲ್ಲಿರಬೇಕು. ಮನುಷ್ಯ ಸತ್ಯ, ಧರ್ಮ, ಸ್ವಂತ ಬುದ್ಧಿಯಿಂದ ನಡೆಯಬೇಕು. ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ, ನಿಮ್ಮ ಜೀವನ ಸಂಗಾತಿ ಯಾರು? ಅಮ್ಮ, ಅಪ್ಪ, ಹೆಂಡತಿ, ಮಗ, ಮಗಳು, ಸ್ನೇಹಿತರು? ಇಲ್ಲವೇ ಇಲ್ಲ. ನಿಮ್ಮ ನಿಜ ಜೀವನದ ಸಂಗಾತಿ ನಿಮ್ಮ ದೇಹ. ನಿಮ್ಮ ದೇಹವು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸಿದ ನಂತರ ಯಾರೂ ನಿಮ್ಮೊಂದಿಗಿಲ್ಲ. ಪ್ರಾರ್ಥನೆ ಮನದೊಳಗಿರಲಿ. ಪ್ರಾರ್ಥನೆಯನ್ನು ಇತರರಿಗೆ ಕೇಳುವ ಹಾಗೆ ಮಾಡಬೇಕಾಗಿಲ್ಲ. ಏಕೆಂದರೆ ಮಾತನಾಡುವ ಶಕ್ತಿಯನ್ನು ಕಳೆದುಕೊಂಡಿರುವವರ ಪ್ರಾರ್ಥನೆಯನ್ನು ಭಗವಂತ ಕೇಳಿಸಿಕೊಳ್ಳುತ್ತಾನೆ. ನೀರಿಗಿಂತ ತಿಳಿಯಾದದ್ದು ಜ್ಞಾನ, ಭೂಮಿಗಿಂತ ಭಾರವಾದದ್ದು ಪಾಪ, ಕಾಡಿಗೆಗಿಂತ ಕಪ್ಪಾಗಿರುವುದು ಕಳಂಕ, ಸೂರ್ಯನಿಗಿಂತ ಪ್ರಖರವಾದದ್ದು ಕೋಪ, ಮಂಜಿಗಿಂತ ಹಗುರವಾದದ್ದು ಪುಣ್ಯ, ಗಾಳಿಗಿಂತ ವೇಗವಾಗಿರುವುದು ಮನಸ್ಸು, ತಾನಾಗಿ ಬರುವುದು ತಾರುಣ್ಯ, ಮುಪ್ಪು ಜೊತೆಯಲ್ಲೇ ಬರುವುದು ಪಾಪ, ಪುಣ್ಯ ತಡೆಯಿಲ್ಲದೆ ಬರುವುದು, ಆಸೆ, ದುಃಖ ಅನಿವಾರ್ಯವಾಗಿ ಬರುವುದು, ಹಸಿವು, ದಾಹ ನಾಶಕ್ಕಾಗಿ ಬರುವುದು, ದ್ವೇಷ, ಸಿಟ್ಟು ಸಮಾನಾಂತರದಲ್ಲಿ ಬರುವುದು, ಹುಟ್ಟು, ಸಾವು. ನನ್ನೊಬ್ಬನ ದುಡಿಮೆಯಿಂದಲೇ ಮನೆಯವರೆಲ್ಲರೂ ಅನ್ನ ಉಣ್ಣುತ್ತಾರೆ ಎಂದು ಅಹಂಕಾರ ಪಡಬೇಡಿ. ಅಂತಹ ಕೆಲಸಕ್ಕೆ ದೇವರು ನನ್ನನ್ನು ಆಯ್ಕೆ ಮಾಡಿ ನನಗೆ ಬುದ್ಧಿಶಕ್ತಿಯನ್ನು ನೀಡಿದ್ದಾನೆ ಎಂದು ಹೆಮ್ಮೆ ಪಡಿ. ಒಂದು ವೇಳೆ ದೇವರು ನೀಡಿನ ಬುದ್ಧಿಶಕ್ತಿಯನ್ನು ಕಿತ್ತುಕೊಂಡರೆ ನೀವು ಮನೆಯವರಿಗೆ ಅನ್ನ ಹಾಕುವುದಿರಲಿ, ನೀವೇ ಅನ್ನಕ್ಕಾಗಿ ಅಲೆಯಬೇಕಾಗುತ್ತದೆ. ನಮಗೆ ಕಷ್ಟ ಬಂದಾಗ ಯಾರೂ ಸಹಾಯ ಮಾಡಿಲ್ಲ ಅಂತ ಅಂದುಕೊಳ್ಳುವ ಮುಂಚೆ ಯೋಚನೆ ಮಾಡಿ, ನಾವು ಸುಖವಾಗಿದ್ದಾಗ ಯಾರಿಗಾದರೂ ಸಹಾಯ ಮಾಡಿದ್ದೀವಾ ಅಂತ. ಹಾಗೇನಾದರೂ 4 ಜನರಿಗೆ ಸಹಾಯ ಮತ್ತು ಒಳ್ಳೆಯ ಕೆಲಸ ಮಾಡಿದ್ದರೆ ದೇವರು ಯಾವುದಾದರೂ ರೂಪದಲ್ಲಿ ಬಂದು ನಮ್ಮ ಕಷ್ಟ ಕಾಲದಲ್ಲಿ ನಮ್ಮನ್ನು ಕಾಪಾಡುತ್ತಾನೆ. ಮಾನವೀಯತೆ ತುಂಬಿರುವ ಮನುಷ್ಯನ ಯೋಚನೆ ಹೀಗಿರುತ್ತದೆ: ನನಗೆ ಬಂದಂತಹ ದುಃಖ, ನೋವು, ನಿರಾಸೆ, ಸೋಲು ಬೇರೆ ಯಾರಿಗೂ ಬಾರದಿರಲಿ. ನನಗೆ ಸಿಕ್ಕಂತಹ ಸುಖ, ಸಂತೋಷ, ನೆಮ್ಮದಿ, ಗೆಲುವು ಎಲ್ಲರಿಗೂ ಸಿಗುವಂತಾಗಬೇಕು. 1 ಲಕ್ಷಕ್ಕೆ 1 ರೂಪಾಯಿ ಕಡಿಮೆಯಾದರೂ ಅದು ಲಕ್ಷ ಎನಿಸಿಕೊಳ್ಳುವುದಿಲ್ಲ. ಹಾಗೆಯೇ ನಾವು ಎಷ್ಟೇ ಸಂಪಾದಿಸಿದರೂ ಸಂಬಂಧದಲ್ಲಿ ಪ್ರೀತಿ, ದೇವರಲ್ಲಿ ಭಕ್ತಿ ಇಲ್ಲದಿದ್ದರೆ ಆ ಬದುಕು ಪೂರ್ಣ ಎನಿಸಿಕೊಳ್ಳುವುದಿಲ್ಲ. ಖುಷಿ ಬೇಕೆಂದರೆ ರಾತ್ರಿ ಎಚ್ಚರವಾಗಿರಬೇಡ. ಶಾಂತಿ ಬೇಕೆಂದರೆ ಹಗಲಿನಲ್ಲಿ ಮಲಗಬೇಡ. ಸಂಜ್ಞಾನ ಬೇಕೆಂದರೆ ವ್ಯರ್ಥವಾಗಿ ಮಾತನಾಡಬೇಡ. ಮತ್ತೆ ಪ್ರೇಮ ಬೇಕೆಂದರೆ ನಿಮ್ಮವರನ್ನು ಬಿಟ್ಟುಕೊಡಬೇಡ. ಬದುಕು ಕೇವಲ ನೋವಲ್ಲ, ಬದುಕಿನಲ್ಲಿ ಕಷ್ಟವೂ ಉಂಟು, ಸುಖವೂ ಉಂಟು. ಜೀವನದಲ್ಲಿ ಗೆದ್ದಾಗ ಹಿಗ್ಗದಿರು, ಜೀವನದಲ್ಲಿ ಸೋತಾಗ ಕುಗ್ಗದಿರು. ಏನಾದರೂ ಆಗಲಿ ಗೆಲ್ಲುವ ಛಲ ಬಿಡದಿರು. ಸಿರಿವಂತಿಕೆ ಕೇವಲ ಶ್ರೀಮಂತರ ಸ್ವತ್ತಲ್ಲ, ಬಡತನ ಕೇವಲ ಬಡವರ ಸ್ವತ್ತಲ್ಲ. ಸಿರಿತನ ದೇವರು ಕೊಟ್ಟ ವರವಲ್ಲ, ಬಡತನ ದೇವರು ಕೊಟ್ಟ ಶಾಪವಲ್ಲ. ಜೀವನ ಕೇವಲ 3 ದಿನದ ಸಂತೆ. ನಾವೆಲ್ಲ ಅವನ ಕೈಯಲ್ಲಿ ಬೊಂಬೆಗಳು. ನಮ್ಮನ್ನು ಆಡಿಸುವವನು ಆ ದೇವನು. ಅವನೊಬ್ಬನೇ ಬಲ್ಲ ಬದುಕಿನ ಮರ್ಮ. ಏನೇ ಆಗಲಿ ಗೆಲ್ಲುವ ಛಲ ಬಿಡದಿರು ನಿನ್ನ ಬಾಳಲಿ. ಮುಂದೆ ಗುರಿ, ಹಿಂದೆ ಗುರು ಇರುವಾಗ ಹತಾಶೆ ಏಕೆ ಬಾಳಲಿ. ಮನಸ್ಸಿದ್ದರೆ ಮಾರ್ಗಗಳು 100 ಈ ಬಾಳಿನಲ್ಲಿ. ಸಾಧಿಸುವ ಛಲ ಮಾತ್ರ ಇರಲಿ ನಿನ್ನಲಿ. ಸೋಲೆಂದು ಶಿಕ್ಷೆಯಲ್ಲ, ಗೆಲುವೆಂದು ರಕ್ಷೆಯಲ್ಲ. ಈ ಬದುಕಿನಲ್ಲಿ ಯಾವುದೂ ನಿಶ್ಚಯವಲ್ಲ.
ಎಲ್ಲ ಅಡೆತಡೆಗಳ ಮೆಟ್ಟಿ ಏನೇ ಆಗಲಿ ಗೆಲುವು ನಿನ್ನದೇ. ಸಾಧಿಸುವ ಛಲ ಮಾತ್ರ ಇರಲಿ ನಿನ್ನಲಿ.